ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಕೇಳುಗರೆ, ತಮ್ಮೆಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ರಂಜಾನ್ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರತಿ ವರ್ಷದಂತೆ ಎಲ್ಲೆಡೆ ಸಂಭ್ರಮದಿಂದ ಈ ರಂಜಾನ್ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಒಂದು ತಿಂಗಳ ಕಠಿಣ ವ್ರತಾಚರಣೆಯನ್ನು ಕೈಗೊಂಡು ಈ ರಂಜಾನ್ ತಿಂಗಳ ಹಗಲಿನಲ್ಲಿ ತೊಟ್ಟು ನೀರು ಕುಡಿಯದೆ ಕಠಿಣ ವ್ರತದ ಮೂಲಕ ಹಸಿವಿನ ಕಠಿಣತೆಯನ್ನು ಅರಿತು ವಿಶ್ವ ಮುಸ್ಲಿಮರೆಲ್ಲರೂ ಸಮಾನರೆಂದು ಬಡವ ಶ್ರೀಮಂತರೆನ್ನುವ ಭೇದವಿಲ್ಲದೆ ಎಲ್ಲರೂ ವ್ರತಾಚರಿಸುವ ಹಬ್ಬವೇ ಈ ರಂಜಾನ್ ಹಬ್ಬವಾಗಿದೆ. ಅಂತೆಯೇ ಇಂದಿನ ರಂಜಾನ್ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಈ ರಂಜಾನ್ ಹಬ್ಬದ ಆಚರಣೆಯ ಹಿನ್ನೆಲೆಯಾಗಿರ್ಬೋದು, ಹಾಗೆಯೇ ಆಚರಣೆಯ ವಿಧಾನ ಮತ್ತು ಈ ಹಬ್ಬದ ಒಟ್ಟಾರೆ ಸಂದೇಶ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ನೀಡಲು ಈ ದಿನದ ರಂಜಾನ್ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರಿನ ಜಾಮಿಯಾ ಮಸೀದಿಯ ಗುರುಗಳಾದಂಥ ಶ್ರೀಯುತ ದಿಲ್ಶಾದ್ ಅಹಮದ್ ರವರು, ಹಾಗೆಯೇ ತಿರಣಿಮುಂಟಿಯ ಮುಸ್ಲಿಂ ಬಾಂಧವರಾದಂಥ ಶ್ರೀಯುತ ಅಬ್ದುಲ್ ವಾಹಿದ್ ರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ದಿಲ್ಶಾದ್ ಅಹಮದ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಿದ್ರೆ ಈ ರಂಜಾನ್ ಹಬ್ಬ ಅನ್ನೋದು ಈ ಎಷ್ಟು ವರ್ಷಗಳಿಂದ ಇದನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ? ಈ ಹಬ್ಬದ ಒಂದು ಸಂದೇಶ ಆಗಿರ್ಬೋದು, ಈ ಹಬ್ಬದ ಹಿನ್ನೆಲೆ ಕುರಿತು ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳಿ. अल्हम्दुलिल्लाह, मैं रमज़ान के मुतालिक कुछ कहने के लिए आया हूँ. अल्लाह तबारक तआला का इरशाद है, अल्लाह तबारक तआला ने सारे मखलूक को पैदा किया तो रब्बे करीम ने मुसलमानों से मुखातब होकर फरमाया, या अय्युहल्लज़ीना आमनू कुतिबा अलैकुमुस्सियाम कमा कुतिबा अलल्लज़ीना मिन क़ब्लिकुम लअल्लकुम तत्तक़ून. ऐ ईमान वालो, हमने तुम पर रोज़े को फ़र्ज़ करार दिए जैसा कि तुम्हारे से पहले लोगों पर फ़र्ज़ करार दिए. यानी हमारे से पहले जितने लोग आए उन पर भी रोज़ा फ़र्ज़ था, तो रोज़ा सिर्फ मुसलमानों पर फ़र्ज़ था. तो अल्लाह रब्बुल इज़्ज़त फरमाया आगे, लअल्लकुम तत्तक़ून, ताकि तुम्हारे अंदर तक़वी वाली सिफ़त आ जाए, यानी तुम मुत्तकी और परहेज़गार हो जाओ. मुत्तकी कहते हैं जिसके अंदर अल्लाह का डर आ जाए, अल्लाह का खौफ पैदा हो जाए. यानी जिस रब ने हमें पैदा किया उसका डर हमारे अंदर आ जाए तो अल्लाह रब्बुल इज़्ज़त जो है हमें माफ़ फरमा देते हैं. अल्लाह ने फरमाया, जो बंदा रोज़ा रखता है फिर उसके सारे गुनाह क्या हो जाएंगे? माफ़ हो जाएंगे. हमारे प्यारे नबी मोहम्मद सल्लल्लाहु अलैहि वसल्लम का इरशाद है, मन साम रमज़ान ईमान व एहतिसाबन गुफ़िर लहु मा तक़द्दम मिन ज़ंबी. जिस शख्स ने रोज़ा रखा ईमान के साथ और सवाब की उम्मीद के रखते हुए उसके सारे पिछले गुनाह क्या हो जाएंगे? माफ़ हो जाएंगे. ये रमज़ान का बाबरकत महीना ऐसा महीना है कि जिसका नाम अल्लाह रब्बुल इज़्ज़त ने खुद रखा अल्लाह ने. कुरान मजीद में फरमाया, शहरु रमज़ान अल्लज़ी उन्ज़िल फ़ीहिल कुरान. यही वो रमज़ान का महीना है जिसमें कुरान मजीद को भी नाजिल किया. यानी मुक़द्दस किताब कलामुल्लाह शरीफ को अल्लाह ने, कुरान मजीद को जो है अल्लाह ने रमज़ान के महीने में जो है नाजिल फरमाया. और इस महीने में एक सबसे बड़ी बेहतरीन रात आती है जो शब क़दर वाली रात. इसमें जो है एक रात इबादत कर लेना जो है 1000 महीने के सवाब के बराबर है. यानी कोई बंदा, अगर किसी बंदे को अगर ये रात मिल जाए तो एक महीने अगर जो है एक रात इबादत कर ले तो जो है गोया क्या 1000 रात इबादत करने के बराबर. यानी 80 पर 3 साल 3 महीना जो है इबादत करने का सवाब मिलता है. बस इसी बात पर बात ख़त्म हुआ. आखिर दावा अल्हम्दुलिल्लाह रब्बिल आलमीन. ಅಬ್ದುಲ್ ವಾಹಿದ್ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ವಾಗತ. ಈಗ ತಮ್ಮ ಗುರುಗಳು ಈ ರಂಜಾನ್ ಹಬ್ಬದ ವಿಶೇಷತೆ ಕುರಿತು ಒಂದು ಉರ್ದುವಿನಲ್ಲಿ ಒಂದಷ್ಟು ಸಾರಾಂಶವನ್ನು ತಿಳಿಸಿದರು. ಇದ್ರ ಕುರಿತು ನಮ್ಮ ಕೇಳುಗರಿಗೆ ಕನ್ನಡದಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳಿ. ರಂಜಾನ್ ಹಬ್ಬದ ಆಚರಣೆಯ ಹಿನ್ನೆಲೆ. ಈ ರಂಜಾನ್ ಹಬ್ಬ ಪ್ರತಿಯೊಬ್ಬ ಮುಸ್ಲಿಮನು, ಅಂದರೆ ಎಲ್ಲ ಯುಗಗಳಲ್ಲೂ ಉಪವಾಸ ವ್ರತವನ್ನು, ಕಠಿಣ ಉಪವಾಸ ವ್ರತಗಳನ್ನು ಆಚರಣೆ ಮಾಡ್ಕೊಂಡು ಬಂದರು. ಆದರೆ 30 ದಿನದ ಒಂದು ಉಪವಾಸ ಇರಲಿಲ್ಲ. ನಮ್ಮ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದ ನಂತರ 30 ದಿನದ ಉಪವಾಸ ಕಡ್ಡಾಯವಾಯಿತು. ಈ 30 ದಿನದ ಉಪವಾಸದ ಜೊತೆಯಲ್ಲಿ ನಮಾಜ್, ಒಂದು ವಿಶೇಷವಾದ ನಮಾಜ್ ಇದರಲ್ಲಿರುತ್ತೆ. ನಾವು ಕಡ್ಡಾಯವಾಗಿ 5 ಸಾರಿ ಪ್ರಾರ್ಥನೆ ಮಾಡಬೇಕು. ಜೊತೆಯಲ್ಲಿ ಇನ್ನೊಂದು ನಮಾಜ್ ಇರುತ್ತೆ, ಆ ನಮಾಜು ತರಾವಿ ಅಂತಾರೆ. ಇದನ್ನು ಕಡ್ಡಾಯ ಮಾಡಿದ ಮೇಲೆ ಈ ಒಂದು ನಾವು ಮಾಡಿದಂತಹ ಕೆಲಸಕ್ಕಾಗಿ ಕೂಲಿ ಪಡಿಬೇಕಲ್ಲ, ಅದಕ್ಕೋಸ್ಕರ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ. ಆ ಹಬ್ಬದ ಹೆಸರೇ ರಂಜಾನ್. ಸರ್, ಹಾಗಿದ್ರೆ ಈ ರಂಜಾನ್ ಹಬ್ಬದ ಈ ವರ್ಷ ಮಾರ್ಚ್ 21ರಂದು ಹಬ್ಬವನ್ನು ತಾವು ಆಚರಣೆ ಮಾಡ್ತಾ ಇದ್ದೀರಾ. ಈ ವರ್ಷದ ವಿಶೇಷತೆ ಏನಿದೆ? ವಿಶೇಷತೆ ಅಂದರೆ ಎಲ್ಲ ವರ್ಷದಲ್ಲೂ ಯಾವ ರೀತಿ ಆಚರಣೆ ಮಾಡ್ತೀವೋ ಅದೇ ರೀತಿ ಈ ವರ್ಷವೂ ಈ ವರ್ಷ ಬೇರೆ ಇಲ್ಲ. ಪ್ರತಿಯೊಂದು ವರ್ಷವೂ ನಾವು ಅದೇ ರೀತಿನ ವಿಶೇಷವಾಗಿ ಮಾಡ್ತೀವಿ. ಇನ್ನೊಂದೇನು ಅಂದರೆ, ನಾವು ಈ ಹಬ್ಬ ಆಚರಣೆ ಮಾಡಬೇಕು ಅಂದರೆ ನಾವು ಚಂದ್ರ ನೋಡಬೇಕು. ಚಂದ್ರ ನೋಡಿದ ಮೇಲೆ, ಚಂದ್ರ ನಮಗೆ ಕಂಡ ಮೇಲೆ ನಾವೇನು ಮಾಡ್ತೀವಿ? ಉಪವಾಸ ವ್ರತವನ್ನು ಕೊನೆಗೊಳಿಸ್ತೀವಿ. ಆಮೇಲೆ ನಮಗೆ ಹಬ್ಬ ಬರುತ್ತೆ. ಆ ಹಬ್ಬವನ್ನು ಆಚರಣೆ ಮಾಡ್ತೀವಿ.
ಕೆಲವೊಂದು ವರ್ಷದಲ್ಲಿ ಕ್ಯಾಲೆಂಡರ್ಲಿ ರಂಜಾನ್ ಹಬ್ಬ ಒಂದು ದಿನಾಂಕದಂತಿದ್ರೆ ಆ ಸಮಯದಲ್ಲಿ ತಾವು ಚಂದ್ರ ಕಾಣಲಿಲ್ಲ ಅಂದರೆ ಹಬ್ಬವನ್ನು ಮುಂದಕ್ಕೆ ಹಾಕ್ಬೋದು ಅಥವಾ ಹಬ್ಬವನ್ನು ಮುಂಚಿತವಾಗಿ ಮಾಡುವಂಥದ್ದು ಇದು ಕೂಡ ಇರುತ್ತೆ. ಇದ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ಳಿ. ಏನಾಗುತ್ತೆ ಅಂದರೆ ಈಗ ನಮಗೆ 30 ದಿನ ಉಪವಾಸ ಇರಬೇಕು. ಆ 30 ದಿನ ಉಪವಾಸ ಆದಾಗ ಚಂದ್ರ ಕಾಣಲಿಲ್ಲ ಅಂದ್ರೂ ನಾವು ಹಬ್ಬ ಮಾಡ್ಬಿಡ್ತೀವಿ. 30 ದಿನ ಉಪವಾಸ ಆಗಲಿಲ್ಲ ಅಂದರೆ ಚಂದ್ರ ಕಾಣಲೇಬೇಕು. ಹಾಗಿದ್ರೆ ತಾವು ಕಳೆದ ಫೆಬ್ರವರಿ ತಿಂಗಳಿನಿಂದ ಒಂದು ತಿಂಗಳ ಕಾಲ ತಾವು ಈ ರಂಜಾನ್ ಉಪವಾಸವನ್ನು ಕೈಗೊಳ್ತೀರಾ. ಯಾವ ಸಮಯದಲ್ಲಿ ಈ ರಂಜಾನ್ ಉಪವಾಸವನ್ನು ಕೈಗೊಳ್ಳಲಾಗುತ್ತೆ, ಯಾವ ಒಂದು ಅಂಕಿಅಂಶಗಳ ಮೂಲಕ ನೀವು ಈ ಉಪವಾಸವನ್ನು ಕೈಗೊಳ್ತೀರಾ? ಈ ಉಪವಾಸ ಹಿಂಗೆ ಅಂದರೆ ನಾವು ಬೆಳಗಿನ ಜಾವ ಒಂದು 5 ಗಂಟೆಯ ಒಳಗೆ ನಾವು ಏನು ನಾವು ಸೇವಿಸ್ತೀವಿ, ಉಪಹಾರ ಏನು ಮಾಡ್ತೀವಿ ಅದನ್ನು ಮಾಡ್ಕೋಬೇಕು. ಇನ್ನು ಸಾಯಂಕಾಲ ಹೊತ್ತು ಮುಳುಗುವವರೆಗೂ ಅಂದರೆ ಸಾಯಂಕಾಲ ಹೊತ್ತು ಮುಳುಗುವವರೆಗೂ 6:38 ನಾವು ಏನನ್ನು ಸೇವಿಸುವ ಹಾಗಿಲ್ಲ. ಅಂದರೆ ನೀರು ಕುಡಿಯೋಗಿಲ್ಲ. ಈಗ ನಮಗೆ ಚಟ ಇರುತ್ತೆ, ಕೆಲವರಿಗೆ ಟೀ ಕುಡಿಯೋ ಚಟ ಇರುತ್ತೆ, ಕೆಲವರಿಗೆ ಬೀಡಿ ಸೇಯೋ ಚಟ ಇರುತ್ತೆ, ಅದು ಯಾವುದೂ ಮುಟ್ಟಂಗಿಲ್ಲ. ಆ ರೀತಿ ಕಠಿಣವಾಗಿ ಉಪವಾಸ ವ್ರತವನ್ನು ಆಚರಣೆ ಮಾಡಬೇಕು. ರಂಜಾನ್ಗೆ ಎಷ್ಟು ದಿನಗಳು ಬಾಕಿ ಇದೆ ಅನ್ನೋ ಸಮಯದಲ್ಲಿ ತಾವು ಈ ಉಪವಾಸವನ್ನು ಕೈಗೊಳ್ತೀರಾ? ನಾವು ರಂಜಾನ್ ಅಂದರೆ ಮೊದಲನೇ ಸಾರಿ ಈಗ ಶಾಬಾನ್ ಆಗುತ್ತೆ. ಶಾಬಾನ್ ಆದಮೇಲೆ ಚಂದ್ರ ನೋಡ್ತೀವಿ. ಚಂದ್ರ ನೋಡಿದ ಮೇಲೆ ಉಪವಾಸ ವ್ರತವನ್ನು ಆಚರಣೆ ಮಾಡ್ತೀವಿ. ಮತ್ತೆ ನಮಗೆ ಚಂದ್ರ ಕಂಡ ಮೇಲೆ ಆ ಉಪವಾಸ ವ್ರತವನ್ನು ಮುಗಿಸ್ತೀವಿ. ಅಂದರೆ 30 ದಿನ ಖಂಡಿತ 30 ದಿನ ನಾವು ಉಪವಾಸ ಇರ್ತೀವಿ. ಒಂದೊಂದು ಸರಿ ಏನಾಗುತ್ತೆ ಅಂದರೆ ಚಂದ್ರ ಕೆಲವು ಟೈಮ್ನಲ್ಲಿ 29 ದಿನಕ್ಕೆ ಚಂದ್ರ ಕಾಣ್ತಾನೆ. ಆ ಟೈಮ್ನಲ್ಲಿ 29 ದಿನಕ್ಕೂ ನಾವು ಉಪವಾಸನ ಮುಗಿಸಿ ಹಬ್ಬವನ್ನು ಆಚರಣೆ ಮಾಡ್ಬೋದು. ಈಗ ಚಂದ್ರನನ್ನೇ ನೋಡಿ ಉಪವಾಸವನ್ನು ಶುರು ಮಾಡಿ ಮತ್ತು ಚಂದ್ರನನ್ನೇ ನೋಡಿ ಉಪವಾಸವನ್ನು ನೀವು ಅಂತ್ಯ ಮಾಡಲಿಕ್ಕೆ ಏನಾದರೂ ಐತಿಹ್ಯ ಇದೆಯಾ? ಅಂದರೆ ನಮ್ಮ ಪವಿತ್ರ ಗ್ರಂಥವಾದ ಖುರಾನ್ನಲ್ಲಿ ಅದರ ಬಗ್ಗೆ ಉಲ್ಲೇಖ ಇದೆ. ಅದರ ಪ್ರಕಾರ ನಾವೇನು ಮಾಡ್ತೀವಿ, ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅದೇ ರೀತಿ ಆಚರಣೆ ಮಾಡಿದರು. ನಾವು ಅವರನ್ನು ಅನುಸರಣೆ ಮಾಡ್ತಾಯಿದ್ದೀವಿ. ಹಾಗಿದ್ರೆ ಉಪವಾಸವನ್ನು ಮಾಡುವಂಥದ್ದು ಬಹಳ ಒಂದು ಕಠಿಣವಾದ ವ್ರತ. ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ತಾವು ಆಹಾರವನ್ನು ಸೇವಿಸಿದ್ರೆ ತದನಂತರ ತಾವು ಸೂರ್ಯಾಸ್ತ ಆದ ಮೇಲೆ ಆಹಾರವನ್ನು ಸೇವಿಸುವಂಥದ್ದು. ಈಗ ಕೆಲವೊಂದು ಮನೆಗಳಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ, ಮತ್ತು ವಯಸ್ಸಾದಂಥ ವೃದ್ಧರಿರ್ತಾರೆ, ಮತ್ತು ಆರೋಗ್ಯ ಸಮಸ್ಯೆ ಇರ್ತಾರೆ. ಆ ಸಂದರ್ಭದಲ್ಲಿ ಅವರು ಯಾವ ರೀತಿಯಾದ ಉಪವಾಸವನ್ನು ಕೈಗೊಳ್ಳಬೇಕಾಗುತ್ತೆ? ಉಪವಾಸ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಉಪವಾಸ ಇರಬೇಕು. ಆದರೆ ಈಗ ನಮಗೆ ಕೆಲವು ವಾಸಿಯಾಗದ ಕಾಯಿಲೆ ಇರುತ್ತೆ, ಅಂಥವರು ಉಪವಾಸವನ್ನು ಸ್ವಲ್ಪ ಅವರು ಉಪವಾಸದಿಂದ ದೂರ ಇರ್ಬೋದು. ಈಗ ಉಪವಾಸ ಇದ್ದರೆ ಕೆಲವ್ರಿಗೆ ಆಗೋದೇ ಇಲ್ಲ. ಉಪವಾಸ ವ್ರತ ಆಚರಣೆ ಮಾಡಿದ್ರೆ ಕೆಲವರಿಗೆ ರೋಗ ಇನ್ನೂ ಉಲ್ಬಣ ಆಗ್ಬೋದು. ಅಂಥವ್ರು ಬೇಕಾದರೆ ಉಪವಾಸದಿಂದ ದೂರ ಇದ್ದು ಬೇರೆಯವರಿಗೆ, ಈಗ ಬಡವರು ಇರ್ತಾರೆ, ಅಂಥವ್ರ ಕೈಲಿ ಉಪವಾಸ ವ್ರತವನ್ನು ಆಚರಣೆ ಮಾಡಿಸ್ಬೋದು. ಮಕ್ಕಳು ಈಗ ಪ್ರೌಢ ವ್ಯವಸ್ಥೆಗೆ ಬರುವ ಪ್ರತಿಯೊಬ್ಬರೂ ಉಪವಾಸ ಇರಬೇಕು. ಈಗ ಮಕ್ಕಳಿಗೆ ಕಡ್ಡಾಯ ಇಲ್ಲ, ಆದರೂ ಕೂಡ ಮಕ್ಕಳು ಕೆಲವರು ಏನು ಮಾಡ್ತಾರೆ, ನಾವು ಈಗ ಒಂದು 7 ವರ್ಷದವರೋ 8 ವರ್ಷದವರೋ ಸಂತೋಷವಾಗಿರ್ತಾರೆ, ಅಂಥವ್ರಿಗೆ ನಾವು ಇರ್ತೀವಿ, ಅದೇನು ಪ್ರಾಬ್ಲಮ್ ಇಲ್ಲ. ಈಗ ತಾವು ಹೇಳಿದ್ರಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಹಾಕೊಟ್ಟಂಥ ಹಾದಿಯಲ್ಲಿ ತಾವು ಒಂದು ಈ ರಂಜಾನ್ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ ಅಂದರೆ, ಹಾಗಿದ್ರೆ ಅವರ ಒಂದು ಜೀವನ ಶೈಲಿಯನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಮತ್ತು ಅವರ ಒಂದು ಬೋಧನೆಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಅವರ ಜೀವನ ಸಂದೇಶವನ್ನು ಕುರಿತು ಒಂದು ಮಾಹಿತಿಯನ್ನು ಹಂಚ್ಕೊಳ್ಳಿ. ಅವ್ರು ಯಾವಾಗಲೂ ತಮಗೋಸ್ಕರ ಪ್ರಾರ್ಥನೆ ಮಾಡಿಲ್ಲ. ಅವರು ಪ್ರಾರ್ಥನೆ ಮಾಡುವಾಗ ಏನಂತ ಪ್ರಾರ್ಥನೆ ಮಾಡ್ತಾಯಿದ್ರು ಅಂದರೆ ಇಡೀ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡ್ತಾಯಿದ್ರು. ಅವರು ಕೇವಲ ಈಗ ನಾವೇನು ಮಾಡ್ತೀವಿ ಮುಸಲ್ಮಾನರಿಗೋಸ್ಕರ ಅವ್ರು ಇದು ಮಾಡಿಲ್ಲ, ಇಡೀ ಲೋಕಕ್ಕೋಸ್ಕರ ಅವರು ಅವ್ರ ಮುಂದೆ ಯಾರು ತೀರೋದಾಗ ಅಳ್ತಾ ಇದ್ರಂಥವ್ರು. ನನ್ನ ಮುಂದೆ ನಾನಿದ್ದು ಹೋಗ್ತಾ ಇದ್ದಾರೆ, ಇವರು ನರಕಕ್ಕೆ ಹೋದರೋ ಏನೋ, ಇವ್ರಿಗೆ ಸ್ವರ್ಗಕ್ಕೆ ಹೋಗಲಿ ಅಂದ್ಬಿಟ್ಟು ಅಳ್ತಾಯಿದ್ರು. ಯಾರೇ ಆಗಿರಲಿ, ಮಾನವ ಕುಲದಲ್ಲಿ ಯಾವ ವ್ಯಕ್ತಿನೇ ಆಗಿರಲಿ, ಪ್ರತಿಯೊಬ್ಬರ ಬಗ್ಗೆನೂ ಅವರು ಪ್ರಾರ್ಥನೆ ಮಾಡ್ತಾಯಿದ್ರು. ಅವರು ಹುಟ್ಟುವಾಗ ಅವ್ರಿಗೆ ತಂದೆ ಇರಲಿಲ್ಲ. ಅವರ ಒಂದು ಚಿಕ್ಕಪ್ಪನ ಒಂದು ಇದರಲ್ಲಿ ತಾಯಿನೂ ಇದ್ದರು. ತಾಯಿ ಕೆಲವು ದಿನಗಳಾದಮೇಲೆ ತಾಯಿನೂ ತೀರಾಗ್ತಾರೆ. ಅಂತಹ ಒಂದು ಅನಾಥರಾಗಿ ಅವರು ಹುಟ್ಟಿ ಅನಾಥರಾಗಿ ಬೆಳೆದು ಅವರು ಒಂದು ಲೋಕಕ್ಕಾಗಿ ಪ್ರಾರ್ಥನೆ ಮಾಡಿ ಲೋಕಕ್ಕೋಸ್ಕರನೇ ಅವರು ದುಡಿದವರು, ತಮಗೋಸ್ಕರ ಏನೂ ಕೇಳಿಲ್ಲ. ಸಾಯುವಾಗಲೂ ಅವ್ರು ಏನು ಕೇಳ್ತಾರೆ ಗೊತ್ತಾ, ನನ್ನ ಒಂದು ಜನ ಯಾವ ರೀತಿ ಸ್ವರ್ಗಕ್ಕೆ ಹೋಗ್ತೀರಾ ಅಂತ ಕೇಳಿದ್ರು ಅವರು. ಅಷ್ಟು ಅವರು ಭಾಳ ಕಳಕಳಿಯ ಒಂದು ಇದು ಅವರ ಮನಸ್ಸಿನಲ್ಲಿತ್ತು. ಜನರಿಗೆ ಮುಖ್ಯವಾಗಿ ಅವ್ರು ಏನು ಬೋಧನೆ ಮಾಡ್ತಾಯಿದ್ರು ಅಂದರೆ ನಮಾಜ್ ಕಡ್ಡಾಯವಾಗಿ ನಮಾಜ್ ಮಾಡಲೇಬೇಕು. ನಮ್ಮಲ್ಲಿ ಏನಿದೆ ಅಂದರೆ ಮುಸಲ್ಮಾನ್ ಆದವನು ಮೊದಲನೇದಾಗಿ ಅವನು ಈ ನಮಾಜನ್ನು 5 ಹೊತ್ತು ಪ್ರಾರ್ಥನೆ ಮೂಲಕ ಮಾಡಬೇಕು. ಎರಡನೇದು ಉಪವಾಸ, ಇದು 30 ದಿನ ಉಪವಾಸ ಕಡ್ಡಾಯವಾಗಿ ಮಾಡಲೇಬೇಕು. ಮೂರನೇದಾಗಿ ಈ ಜಕಾತ್ ಅಂತಾರೆ. ಜಕಾತ್ ಅಂದರೆ ಶ್ರೀಮಂತನಾದವನು ತಾನು ಸಂಪಾದನೆ ಮಾಡಿದ ಹಣದಲ್ಲಿ 100ಕ್ಕೆ ₹2.50 ಅಂತೆ ಬಡವರಿಗೆ ದಾನ ಮಾಡಬೇಕು. ಇದು ಕಡ್ಡಾಯ ಮಾಡಲೇಬೇಕು. 4ನೇದಾಗಿ
ಶ್ರೀಮಂತನಾದವನು ಹಜ್ಗೆ ಹೋಗ್ಬೇಕು. ಹಜ್ಜು ಅಂದರೆ ನಮ್ಮ ಪವಿತ್ರವಾದ ಮೆಕ್ಕಾ ಮದೀನಕ್ಕೆ ಹೋಗಿದ್ದು ಬರಬೇಕು. ಈ ಒಂದು ಕೆಲಸಗಳನ್ನ ಪ್ರತಿಯೊಬ್ಬ ಮುಸಲ್ಮಾನನು ಮಾಡಲೇಬೇಕು. ಇದನ್ನು ಅವರು ಬೋಧನೆ ಮಾಡ್ತಾರೆ. ಈ ಕೆಲಸಗಳನ್ನ ಮಾಡಿ, ಯಾವತ್ತು ನಮಾಜನ್ನು ಬಿಡಬೇಡಿ. ನಮಾಜು ಯಾವ ಟೈಮ್ನಲ್ಲೂ ಅವರು ಒಂದ್ಸಲ ಏನಾಗುತ್ತೆ, ಇವರಿಗೆ ಭಾಳ ಹುಷಾರಿಲ್ಲದೆ ಅವರಿಗೆ ನಡೆಯೋಕ್ಕೂ ಆಗಲ್ಲ. ಅಂಥ ಟೈಮಿನಲ್ಲಿ ಇಬ್ಬರ ಸಹಾಯದಿಂದ ಹೋಗಿ ನಮಾಜ್ ಮಾಡ್ತಾರೆ ಅವರು. ಹಾಗಿದ್ರೆ ಈ ರಂಜಾನ್ ಹಬ್ಬದ ದಿನದಂದು ಮಸೀದಿಗಳಲ್ಲಿ ಆಚರಣೆಗಳು ಹೇಗಿರುತ್ತೆ? ಆ ದಿನ ಸಂಭ್ರಮ ಸಡಗರ ಹೇಗಿರುತ್ತೆ ಮಸೀದಿಗಳಲ್ಲಿ? ರಂಜಾನ್ ಹಬ್ಬ ಇದು ಮುಖ್ಯವಾಗಿ ಮಸೀದಿಲಿ ಮಾಡಲ್ಲ. ಇಲ್ಲಿ ಎಲ್ಲಿ ಮಾಡ್ತಾರೆ ಅಂದರೆ ಈದ್ಗಾ ಅಂತ ಇರುತ್ತೆ. ಪ್ರತಿಯೊಂದು ಊರಿಗೂ ಒಂದೊಂದು ಈದ್ಗಾ ಇರುತ್ತೆ. ಯಾಕೆಂದರೆ ಮಸೀದಿಲಿ ಮಾಡಲ್ಲ ಅಂದರೆ, ಮಸೀದಿಲಿ ಈಗ ಒಂದು ಊರಿನಲ್ಲಿ 3 ಮಸೀದಿ ಇರ್ತವೆ, 4 ಮಸೀದಿ ಇರ್ತವೆ. ಎಲ್ಲ ಮಸೀದಿ ಜನ ಒಂದು ಕಡೆ ಸೇರೋಕ್ಕಾಗಲ್ಲ. ಅದರಿಂದ ಒಂದು ವಿಶಾಲವಾದ ಜಾಗ ಇರುತ್ತೆ, ಅದನ್ನು ಈದ್ಗಾ ಅಂತ ಮಾಡ್ತಾರೆ. ಆ ಈದ್ಗಾದಲ್ಲಿ ಇಡೀ ಊರಿನ ಮುಸಲ್ಮಾನ್ ಬಾಂಧವರೆಲ್ಲ ಹೋಗಿ ಪ್ರಾರ್ಥನೆಯ ಮೂಲಕ ರಂಜಾನ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅಂದರೆ ರಂಜಾನ್ ಹಬ್ಬದ ಹಿಂದಿನ ರಾತ್ರಿ ತಾವು ಚಂದ್ರ ಕಾಣಿಸ್ತಂಥ ಸಂದರ್ಭದಲ್ಲಿ ತಾವು ರಂಜಾನ್ ಹಬ್ಬದ ಉಪವಾಸವನ್ನು ನಿಲ್ಲಿಸಿ ಹಬ್ಬವನ್ನು ಮಾಡ್ತೀರಾ? ಚಂದ್ರ ಕಂಡಿದ ತಕ್ಷಣ ಗೊತ್ತಾಗುತ್ತಲ್ಲ, ಚಂದ್ರ ಕಾಣಿದ ತಕ್ಷಣ ನಾವೇನು ಮಾಡ್ತೀವಿ, ನಾಳೆ ಹಬ್ಬ ಇದೆ ಅಂದ್ಬಿಟ್ಟು ಹಬ್ಬದ ಒಂದು ಸಡಗರದಿಂದ ಏನೇನು ತಯಾರಿ ಮಾಡಬೇಕು, ಯಾವ ರೀತಿ ಇರಬೇಕು ಅನ್ನೋದು ಶುರು ಮಾಡ್ಕೊಳ್ತೀವಿ. ಹಾಗೆಯೇ ಹಬ್ಬದ ದಿನ ಮನೆಗಳಲ್ಲಿ ಯಾವ ರೀತಿ ಎಲ್ಲ ಸಂಭ್ರಮ ಸಡಗರ ಇರುತ್ತೆ, ಅಲ್ಲಿ ಯಾವ ರೀತಿಯಾದಂಥ ಆಚರಣೆಯನ್ನು ಮಾಡಲಾಗುತ್ತೆ? ಹಬ್ಬದ ದಿನ ಮುಖ್ಯವಾಗಿ ಮನೆಗಳಲ್ಲಿ ಹೊಸ ರೀತಿಯ ಬಟ್ಟೆಗಳು, ಪ್ರತಿಯೊಬ್ಬ ಬಡವನಾಗಿರಲಿ ಪ್ರತಿಯೊಬ್ಬರು ಏನು ಮಾಡ್ತಾರೆ, ಹೊಸ ಬಟ್ಟೆನ ಹಾಕ್ಕೊಳ್ತಾರೆ. ಅನೇಕ ರೀತಿಯ ತಿಂಡಿ ತಿನಿಸುಗಳು, ಆಮೇಲೆ ಒಳ್ಳೊಳ್ಳೆಯ ಒಂದು ಭೋಜನಗಳನ್ನು ಮಾಡ್ತಾರೆ. ಸಂತೋಷವಾಗಿ ಒಬ್ರಿಗೊಬ್ರಿಗೂ ಏನು ಮಾಡ್ತಾರೆ, ಆಲಿಂಗನ ಮಾಡ್ತಾರೆ. ಮನೆಗಳಲ್ಲಿ ಬರೋದು, ಯಾರು ಮನೆಗೆ ಬರ್ತಾರೋ ಅವರಿಗೆ ಸ್ವೀಟ್ನ ಕೊಡೋದು, ಅವೆಲ್ಲ ಮಾಡ್ತಾರೆ. ಆಮೇಲೆ ಮಕ್ಕಳಿಗೆ ಏನು ಮಾಡ್ತಾರೆ, ದಾನವಾಗಿ ದುಡ್ಡನ್ನು ಕೊಡುವುದು, ಇವೆಲ್ಲ ಆಚರಣೆ ಹಬ್ಬದ ದಿನ ಇರುತ್ತೆ. ಈಗ ತಾವು ಆವಾಗಲೇ ಹೇಳಿದ್ರಿ, ಈ ಹಬ್ಬದ ದಿನ ಮುಖ್ಯವಾಗಿ ಬಡವರಿಗೆ ಶ್ರೀಮಂತರು ದಾನವನ್ನು ಮಾಡಬೇಕಾದ್ದು ಅವರ ಕರ್ತವ್ಯ ಅಂತ ಹೇಳಿದ್ರಿ. ಇದ್ರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ. ಏನಕ್ಕಾಗಿ ಈ ಥರ ದಾನ ಮಾಡುವಂಥದ್ದು ರೂಢಿಯಲ್ಲಿ ಬಂದಿದೆ? ಇದು ನಮ್ಮ ಅಲ್ಲಾಹುವಿನ ಆಜ್ಞೆ. ನಮ್ಮ ಪ್ರವಾದಿಯವರು ಇದನ್ನು ಆಚರಣೆ ಮಾಡ್ಕೊಬಂದರು. ಇದಕ್ಕೆ ಮಾಡಲೇಬೇಕು. ಯಾಕೆ ಅಂದರೆ ಎಲ್ಲರೂ ಸಮಾನ ಆಗಬೇಕಲ್ಲ. ಈಗ ಕೆಲವರು ಪಾಪ ಎಷ್ಟೋ ಜನ ಬಡವರು ಇರ್ತಾರೆ, ಅವರು ಹಬ್ಬನೇ ಮಾಡೋಕ್ಕಾಗಲ್ಲ, ಬಟ್ಟೆ ತಗೊಳ್ಳೋಕ್ಕೂ ಅವ್ರ ಹತ್ರ ದುಡ್ಡಿರಲ್ಲ. ಈಗ ಯಾರೋ ಈಗ ದುಡ್ಡಿರೋರು ಏನು ಮಾಡ್ತಾನೆ, ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ತಾನೆ, ಅವನು ಹೋಗಿ ನಮಾಜ್ ಮಾಡ್ತಾನೆ. ಅದಕ್ಕೆ ಎಲ್ಲರೂ ಸಮಾನಾಗಿ ಹೋಗ್ಬೇಕು. ಅವತ್ತೆಲ್ಲರೂ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸಮಾನರು, ನಾವೆಲ್ಲ ಒಂದೇ ರೀತಿ ಇರಬೇಕು ಅನ್ನೋ ಒಂದು ಇದನ್ನು ಸಾರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಪ್ರತಿಯೊಬ್ಬರಿಗೂ ನೋಡಬೇಕು. ಯಾವನು ಶ್ರೀಮಂತ ಇರ್ತಾನೆ, ಯಾವನು ಒಳ್ಳೆ ದುಡ್ದಿರ್ತಾನೆ, ಒಳ್ಳೆ ಸಂಪಾದನೆ ಇರುತ್ತೆ, ಅಂಥವನು ಬಡವರ ಒಂದು ಜ್ಞಾನವನ್ನು ಮಡಗಬೇಕು, ಅವನು ಮನಸ್ಸಲ್ಲಿ ಇಟ್ಕೋಬೇಕು ಅವನಿಗೆ. ಹಾಗಿದ್ರೆ ಈ ರಂಜಾನ್ ಹಬ್ಬದ ಒಂದು ತಿಂಗಳ ವ್ರತಾಚರಣೆಯಲ್ಲಾಗಿರ್ಬೋದು ಅಥವಾ ಹಬ್ಬದ ದಿನ ಆಗಿರ್ಬೋದು, ಪ್ರಮುಖವಾಗಿ ಆಚರಿಸಲೇಬೇಕಾದಂಥ ಏನಾದರೂ ಧಾರ್ಮಿಕ ಕಾರ್ಯಗಳಿದಾವೆ? ಧಾರ್ಮಿಕ ಕಾರ್ಯ ಮುಖ್ಯವಾಗಿ ಇದರಲ್ಲಿ ಏನಿದೆ ಅಂದರೆ, ಕಡ್ಡಾಯವಾಗಿ ಬೇರೆ ರಂಜಾನ್ ತಿಂಗಳು ಬಿಟ್ಟು ಬೇರೆ ಟೈಮ್ನಲ್ಲಿ ಕೆಲವರು ನಮಾಜ್ ಮಾಡಲ್ಲ. ಈ ತಿಂಗಳಲ್ಲಿ ಏನು ಮಾಡ್ತಾರೆ, 5 ಟೈಮೂ ಕಡ್ಡಾಯವಾಗಿ ನಮಾಜ್ ಮಾಡ್ತಾರೆ. ಎರಡನೇದಾಗಿ ಒಂದು ವಿಶೇಷವಾಗಿ ಪ್ರಾರ್ಥನೆ ಇರುತ್ತೆ. ಆ ಪ್ರಾರ್ಥನೆಗೆ ನಾವು ತರಾವಿ ಅಂತೀರಿ. ಅದರಲ್ಲಿ 20 ರಕಾತ್ ಇರುತ್ತೆ. ಅದನ್ನು ಏನು ಮಾಡ್ತಾರೆ, ಎಲ್ಲರೂ ಒಂದು 8:15 8:30 ಎಲ್ಲ ಒಂದೇ ಕಡೆ ಸೇರಿ ಮಸೀದಿಯಲ್ಲಿ ಎಲ್ಲ ಈ ಒಂದು ಗಂಡಸರು ಪ್ರತಿಯೊಬ್ಬರು ಪ್ರೌಢಾವಸ್ಥೆಗೆ ಬರುವ ಎಲ್ಲರೂ ಏನು ಮಾಡ್ತಾರೆ, ಮಸೀದಿಯಲ್ಲಿ ಸೇರಿ ಪ್ರಾರ್ಥನೆ ಮಾಡ್ತಾರೆ. ಮನೆಗಳಲ್ಲಿ ಹೆಂಗಸರು ಕೂಡ ಇದು ಒಂದು ಪ್ರಾರ್ಥನೆ ಮಾಡ್ತಾರೆ. ಮೂರನೇದಾಗಿ ದಾನ ಧರ್ಮ. ಇದರಲ್ಲಿ ದಾನ ಧರ್ಮ ಮಾಡೋದು ವಿಶೇಷವಾಗಿ, ಇದರಲ್ಲಿ ದಾನ ಧರ್ಮ ಜಾಸ್ತಿ ಮಾಡ್ತಾರೆ. ಯಾರು ಬಡವರು ಇರ್ತಾರೋ ಅಂಥವ್ರಿಗೆ ಈಗ ಉಪವಾಸ ಇರೋಕ್ಕೆ ಅಕ್ಕಿ ಇರಲ್ಲ, ಯಾರಿಗೂ ಎಣ್ಣೆ ಇರಲ್ಲ, ಅಕ್ಕಿ ಎಣ್ಣೆ ಬೇಕಾಗಿರುವ ಒಂದು ಉಪಯೋಗಕ್ಕೆ ಬೇಕಾಗಿರುವ ಪದಾರ್ಥಗಳನ್ನು ಕೊಡಿಸೋದು, ದುಡ್ಡು ಕಾಸನ್ನ ಒಂದು ಸಹಾಯ ಮಾಡೋದು, ಇವೆಲ್ಲ ಆಚರಣೆ ಇದರಲ್ಲಿ ವಿಶೇಷವಾಗಿರುತ್ತೆ. ಆಮೇಲೆ ಕಡ್ಡಾಯವಾಗಿ ಹೆಚ್ಚಾಗಿ ಒಂದು ಮಂತ್ರಗಳನ್ನ ಪಡಿಸೋದು, ಖುರಾನ್ ನಮ್ಮ ಪವಿತ್ರವಾದ ಗ್ರಂಥವನ್ನು ಕನಿಷ್ಠ ಆದರೂ 3 ಸಾರಿ ಆದರೂ ನಮ್ಮ ಪವಿತ್ರ ಗ್ರಂಥವಾದ ಖುರಾನನ್ನು ಓದಬೇಕು. ಇದರಲ್ಲಿ ಈ ತಿಂಗಳಲ್ಲಿ ಇದನ್ನು ಮಾಡಬೇಕು. ಆಮೇಲೆ ಜಾಸ್ತಿ ಸುಳ್ಳು ಹೇಳೋಂಗಿಲ್ಲ, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋಂಗಿಲ್ಲ, ಯಾವುದೇ ರೀತಿಯ ಕೆಟ್ಟ ಕೆಲಸಗಳನ್ನು ಬಿಡಬೇಕು. ನಾವು ಏನಾಗಬೇಕು ಅಂದರೆ, ಈ ಒಂದು ವ್ರತದಿಂದ ಅಲ್ಲಾಹುವಿನ ಹೆದರಿಕೆ ನಮ್ಮ ಹೃದಯದಲ್ಲಿ ಬಂದ್ಬಿಡ್ಬೇಕು.
ನಮ್ಮ ಹೃದಯದಲ್ಲಿ ಬಂದು ನಾವೇನಾಗಬೇಕು, ಮುಂದೆ ಈ ರಂಜಾನ್ ಮುಗಿದ ನಂತರ ಇದೇ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ಬೇಕು. ಇದು ಒಂದು ನಮಗೆ ದಾರಿ ದೀಪ ಆಗಬೇಕು. ಆ ರೀತಿ ಮಾಡ್ಕೊಂಡು ಹೋಗ್ಬೇಕು. ಅದೇ ನಮ್ಮ ಮುಖ್ಯವಾದ ಒಂದು ಉದ್ದೇಶ ಇದೆ ಸರ್. ಹಾಗೆಯೇ ಈಗ ಭಾರತದಲ್ಲಿ ತಾವುಗಳು ರಂಜಾನ್ ಹಬ್ಬವನ್ನು ಆಚರಣೆ ಮಾಡೋದಕ್ಕೂ ವಿದೇಶಗಳಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡೋದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಏನು ವ್ಯತ್ಯಾಸ ಇಲ್ಲ. ಎಲ್ಲರೂ ಅದೇ ರೀತಿ ಮಾಡ್ತಾರೆ. ಅದೇ ಯಾವ ರೀತಿ ಇರ್ತಾರೆ ಅದೇ ರೀತಿ ಎಲ್ಲ ಕಡೆ ಒಂದೇ ರೀತಿ. ಹಾಗೆಯೇ ತಾವು ಆವಾಗಲೇ ಹೇಳಿದ್ರಿ, ಪ್ರಮುಖವಾಗಿ ಪ್ರತಿಯೊಬ್ಬ ಮುಸ್ಲಿಂ ಬಾಂಧವನು ಕೂಡ ಹಜ್ ಯಾತ್ರೆಯನ್ನು ಮಾಡುವಂಥದ್ದು ಆತನ ಜೀವನದ ಗುರಿಯಾಗಿರಬೇಕು ಅಂತ ಹೇಳಿದ್ರಿ. ಏನಿದು ಸರ್ ಹಜ್ ಯಾತ್ರೆ? ಆ ಸ್ಥಳದ ಮಹತ್ವವನ್ನು ತಿಳಿಸಿ. ಹಜ್ಜು ಇದು ಕೂಡ ಅಲ್ಲಾಹಿನ ಆಜ್ಞೆ. ಮುಸಲ್ಮಾನ್ ಆದವನು ಯಾರು ಶ್ರೀಮಂತರಿರ್ತಾರೋ, ಅವನಿಗೆ ಒಂದು ಹಣದಲ್ಲಿ ಒಂದು ಇದಾಗಿರ್ತಾನೋ ಅಂಥವರು ಕಡ್ಡಾಯವಾಗಿ ಹಜ್ಗೆ ಹೋಗಲೇಬೇಕು. ಹಜ್ಗೆ ಹೋದರೆ ಅವನ ಪಾಪವೆಲ್ಲ ಕಳೆಯುತ್ತೆ ಅನ್ನುವ ಒಂದು ಸಂದೇಶ. ಅದೇ ನಮ್ಮ ಗುರುಗಳು ಇದು ಮಾಡಿದ್ರು, ಅಲ್ಲಿ ಹೋಗಿದ್ರು, ಅದಕ್ಕೋಸ್ಕರ ನಾವು ಹೋಗಬೇಕು. ಅದು ಮುಖ್ಯವಾಗಿ ನಾವು ಹೋಗಲೇಬೇಕು. ನಮಗೆ ಪವಿತ್ರವಾದ ಸ್ಥಳ. ನಮ್ಮ ಮಸೀದಿಗಳಲ್ಲೇ ಅಲ್ಲಿ ಹೋಗಿ ಒಂದು ನಮಾಜ್ ಮಾಡಿದ್ರೆ ಲಕ್ಷ ನಮಾಜ್ ಮಾಡ್ದಂಗೆ ಸರಿಸಮ. ಅದಕ್ಕೋಸ್ಕರ ಹೋಗ್ತೀವಿ ಅಲ್ಲಿ. ಅಂದರೆ ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರಿಂದ ಹಿಡಿದು ಇಲ್ಲಿ ತನಕ ಅದೊಂದು ಪವಿತ್ರ ಸ್ಥಳ ಅಂತ ತಮ್ಮಲ್ಲಿ ನಂಬಿರೋದ್ರಿಂದ ಪ್ರತಿಯೊಬ್ಬರು ಆ ಯಾತ್ರೆಯನ್ನು ಮಾಡುವಂಥದ್ದು ವಿಶೇಷತೆಯಾಗಿದೆ. ಸರ್, ಹಾಗಿದ್ರೆ ಒಟ್ಟಾರೆಯಾಗಿ ಈ 1 ತಿಂಗಳ ಕಾಲ ಉಪವಾಸ ವ್ರತಾಚರಣೆಯನ್ನು ಮಾಡಿ ಬಡವರಿಗೆ ಒಂದು ದಾನ ಧರ್ಮವನ್ನು ಮಾಡೋ ಮುಖಾಂತರ ಎಲ್ಲರೂ ಸಮಾನರೆಂದು ಈ ರಂಜಾನ್ನ ಹಬ್ಬವನ್ನು ಆಚರಿಸೋ ಮುಖಾಂತರ ಒಟ್ಟಾರೆಯಾಗಿ ಈ ಹಬ್ಬದ ಆಚರಣೆ ಕುರಿತು ಏನು ಸಂದೇಶವನ್ನು ಸಾರ್ತಾ ಇದ್ದೀರಾ ಸರ್? ಮುಖ್ಯವಾಗಿ ಸಂದೇಶ ಏನು ಅಂದರೆ ಲೋಕ ಕಲ್ಯಾಣ. ಕೇವಲ ನಾವು ಉಪವಾಸ ಇರ್ತೀವಿ, ಆಮೇಲೆ ಹಬ್ಬ ಆಚರಣೆ ಮಾಡ್ತೀವಿ. ಕೇವಲ ನಮಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ರೆ ಅದು ಪ್ರಾರ್ಥನೆ ಫಲಿಸಲ್ಲ. ಹೌದು. ನಾವು ಇಡೀ ಲೋಕಕ್ಕೆ ಕೇಳಬೇಕು. ಇಡೀ ಲೋಕದಲ್ಲಿ ಸುಖ ಸಮೃದ್ಧಿ ಆಗಲಿ, ಒಳ್ಳೆಯದಾಗಲಿ, ಲೋಕ ಕಲ್ಯಾಣವಾಗಲಿ ಅಂದ್ಬಿಟ್ಟು ನಾವೇನು ಮಾಡಬೇಕು? ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡಬೇಕು. ಆಗಲೇ ಅವನ ವ್ರತವು ಖಂಡಿತ ಫಲಿಸುತ್ತೆ. ಇಲ್ಲ ಅಂದರೆ ಅವನು ಉಪವಾಸ ಇದ್ದದ್ದು ಪ್ರಯೋಜನ ಇಲ್ಲ. ಆದ್ದರಿಂದ ನಾವೇನು ಮಾಡಬೇಕು? ಇಡೀ ಲೋಕ ಕಲ್ಯಾಣ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಭಾಳ ಸಂತೋಷ. ಸಾಕಷ್ಟು ವಿಚಾರಗಳನ್ನು ಈ ರಂಜಾನ್ ಹಬ್ಬದ ಆಚರಣೆ ಹಾಗೂ ಮತ್ತು ಅದರ ವಿಶೇಷತೆಯ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಸಮುದಾಯದ ಜನತೆಗೆ ಈ ರಂಜಾನ್ ಹಬ್ಬದ ಕುರಿತು ಏನು ಸಂದೇಶವನ್ನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನನ್ನ ಎಲ್ಲ ಮಹಾಜನಗಳೇ, ಈ ಒಂದು ಕಾರ್ಯಕ್ರಮದ ಕೊನೆಯದಾಗಿ ನಿಮ್ಮೆಲ್ಲರಿಗೂ ಕೇಳಿಕೊಳ್ಳೋದೆಂದರೆ, ನಾವೆಲ್ಲರೂ ಭಾರತೀಯರು ನಿಮ್ಮೆಲ್ಲರಿಗೂ ಈ ಹಬ್ಬದ ಪ್ರಯುಕ್ತ ಇಡೀ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ, ಸುಖ ಸಮೃದ್ಧಿಯಾಗಲಿ, ನಾವೆಲ್ಲರೂ ಅಣ್ಣ ತಮ್ಮಿಂದಿರಂತೆ ಬದುಕಬೇಕು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಮೂಲಕ ನಾನು ಪ್ರಾರ್ಥಿಸುತ್ತೇನೆ. ಭಾಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ರಂಜಾನ್ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ರಂಜಾನ್ ಹಬ್ಬದ ಆಚರಣೆಯ ಹಿನ್ನೆಲೆ ಆಗಿರ್ಬೋದು, ಹಾಗೆಯೇ ಈ ವರ್ಷದ ವಿಶೇಷತೆ ಆಗಿರ್ಬೋದು, ರಂಜಾನ್ ಸಮಯದಲ್ಲಿ 1 ತಿಂಗಳ ಕಾಲ ತಾವು ಆಚರಣೆ ಮಾಡುವಂಥ ಉಪವಾಸ ವ್ರತಾಚರಣೆಯ ವಿಶೇಷತೆ, ಅದರ ಮಹತ್ವವನ್ನು ಕುರಿತು, ಮತ್ತು ರಂಜಾನ್ ಹಬ್ಬದ ದಿನಗಳಲ್ಲಿ ತಾವು ಆಚರಣೆ ಮಾಡುವಂಥ ಪ್ರಮುಖ ಧಾರ್ಮಿಕ ಕಾರ್ಯಗಳಾಗಿರ್ಬೋದು, ಮತ್ತು ರಂಜಾನ್ ಹಬ್ಬದಲ್ಲಿ ತಾವು ಆಚರಿಸುವಂಥ ವಿಶೇಷ ಕಾರ್ಯಚಟುವಟಿಕೆಗಳಾಗಿರ್ಬೋದು, ಒಟ್ಟಾರೆಯಾಗಿ ಹಬ್ಬವನ್ನು ಆಚರಣೆ ಮಾಡೋದು ಸಮುದಾಯಕ್ಕೆ ಅಥವಾ ದೇಶಕ್ಕೆ ಏನೆಲ್ಲ ಸಂದೇಶವನ್ನು ಸಾರುತ್ತೆ ಅನ್ನೋದು ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿಯನ್ನು ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ಮತ್ತೊಮ್ಮೆ ತಮಗೆ ಈ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ ಸರ್. ಎಲ್ಲರಿಗೂ ನಮಸ್ತೆ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ರಂಜಾನ್ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಈ ರಂಜಾನ್ ಹಬ್ಬದ ಆಚರಣೆ ಹಿನ್ನೆಲೆ ಆಗಿರ್ಬೋದು, ಹಾಗೆಯೇ ವಿಧಾನ ಆಗಿರ್ಬೋದು, ಹಾಗೆಯೇ ಈ ರಂಜಾನ್ ಹಬ್ಬದ ತಿಂಗಳಲ್ಲಿ ಆಚರಿಸುವಂಥ ವಿವಿಧ ರೀತಿಯ ಧಾರ್ಮಿಕ ಕಾರ್ಯಗಳಾಗಿರ್ಬೋದು, ಹಾಗೆಯೇ ಈ ಒಟ್ಟಾರೆಯಾಗಿ ಈ ರಂಜಾನ್ ಹಬ್ಬದ ಆಚರಣೆ ಅನ್ನೋದು ಏನೆಲ್ಲ ಸಂದೇಶವನ್ನು ಹಾಗೂ ಮಹತ್ವವನ್ನು ಸಾರುತ್ತೆ ಅನ್ನೋದು ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವರು ಸರಗೂರಿನ ಜಾಮಿಯಾ ಮಸೀದಿಯ ಗುರುಗಳಾದಂಥ ಶ್ರೀಯುತ ದಿಲ್ಶಾದ್ ಅಹಮದ್ ರವರು, ಹಾಗೆಯೇ ತಿರಣಿಮುಂಟಿಯ ಶ್ರೀಯುತ ಅಬ್ದುಲ್ ವಾಹಿದ್ ರವರು. ಇದಾಗಿತ್ತು ಇವತ್ತಿನ ನಮ್ಮ ರಂಜಾನ್ ಹಬ್ಬದ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.